ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಹೈದರಾಬಾದ್ನ ಶಂಷಾಬಾದಲ್ಲಿರುವ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸಮಾನತಾ ಮೂರ್ತಿಯಾದ ಶ್ರೀ ರಾಮಾನುಜಾಚಾರ್ಯರ ಸ್ಟ್ಯಾಚ್ಯೂ ಹತ್ರ ಇದ್ದೀವಿ. ಈ ಸ್ಟ್ಯಾಚ್ಯೂ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು 216 ಅಡಿ ಎತ್ತರದಲ್ಲಿ ನಿರ್ಮಿಸಲಾಗಿದೆ. ಪಂಚಲೋಹದಿಂದ ಅಂದರೆ ಕಂಚು, ತಾಮ್ರ, ಬೆಳ್ಳಿ, ಬಂಗಾರ ಹಾಗೂ ಸರಕುಗಳಿಂದ ಕೂಡಿದ ಪಂಚಲೋಹದಿಂದ ಈ 216 ಅಡಿ ಎತ್ತರದ ರಾಮಾನುಜಾಚಾರ್ಯರನ್ನ 54 ಆನೆಗಳು 108 ಕಮಲದ ದಳಗಳ ಮೇಲೆ ಹೊತ್ತುಕೊಂಡು ನಿಂತಿವೆ. ಈ ರಾಮಾನುಜಾಚಾರ್ಯರ ವಿಗ್ರಹವನ್ನು ಶ್ರೀ ಚಿನ್ನಜಿಯಾರ್ ಎನ್ನುವ ಒಬ್ಬರು ಸಂತರು ವೈಷ್ಣವ ಪಂಥಕ್ಕೆ ಸೇರಿದವರು ಇದರ ಈ ಒಂದು ತರಹದ ದೇವಸ್ಥಾನವನ್ನು ನಿರ್ಮಿಸಲು ಸಂಕಲ್ಪ ಮಾಡಿ ನಿರ್ಮಿಸಿದ್ದಾರೆ. 1,000 ಕೋಟಿ ವೆಚ್ಚದಲ್ಲಿ ಈ ಸ್ಟ್ಯಾಚ್ಯೂ ನಿರ್ಮಾಣವಾಗಿದೆ. ಇದರಲ್ಲಿ 108 ವಿಷ್ಣು ದೇವಾಲಯಗಳನ್ನು, ಅಂದರೆ 108 ದಿವ್ಯ ದೇಶಗಳು ಅಂತ ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿರುವ 108 ಪ್ರಸಿದ್ಧವಾದ ವಿಷ್ಣು ದೇವಾಲಯಗಳು, ವಿಷ್ಣುವಿನ ವಿಗ್ರಹಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಒಳಗಡೆ ಮೊಬೈಲ್ ಹಾಗೂ ಕ್ಯಾಮರಾಗಳು ಅಲೋ ಇರುವುದಿಲ್ಲ, ಹಾಗಾಗಿ ನಾನು ಹೊರಗಿಂದ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಯಾಕೆ ಹೇಳ್ತಾರಪ್ಪ ಅಂದರೆ, ನಮ್ಮ ಶ್ರೀ ರಾಮಾನುಜಾಚಾರ್ಯರ ವಿಶಿಷ್ಟತೆ ಏನು ಅಂದರೆ, ಈ ರಾಮಾನುಜಾಚಾರ್ಯರು ಯತಿರಾಜಶೇಖರರು, ಕಾಂತಿಮತಿ ಪ್ರಿಯಪುತ್ರರು, ಕೇಶವ ಸೋಮಯಾಜಿಯವರ ಕುಮಾರರು. ರಂಗನಾಥನೇ ಪ್ರೀತಿಯಿಂದ ತನ್ನ ನಿರ್ವಹಣೆಯ ಕರ್ತವ್ಯವನ್ನು ಒಪ್ಪಿಸಿದ ಕೈಂಕರ್ಯಶಾಲಿಯಾಗಿರುವ ಈ ರಾಮಾನುಜಾಚಾರ್ಯರು ಈ ಲೋಕಕ್ಕೆ ಆ ಲೋಕಕ್ಕೆ ಏಣಿ ಹಾಕಿದ ಉಭಯ ವಿಭೂತಿ ನಾಯಕರಾಗಿದ್ದಾರೆ. ಅತಿ ರಹಸ್ಯವಾಗಿ ಬಚ್ಚಿಟ್ಟ ಮಂತ್ರವನ್ನು ಆರ್ತಿಸಿದವರಿಗೆಲ್ಲರಿಗೂ ಕೊಟ್ಟಂತಹ ಉದಾರ ಕೀರ್ತಿಯಾದವರು ಈ ರಾಮಾನುಜಾಚಾರ್ಯರು. ಎಲ್ಲರ ಆನಂದಕ್ಕಾಗಿ ತಾನು ನರಕವನ್ನಾದರೂ ಅಂಗೀಕರಿಸುತ್ತೇನೆಂದ ದಿವ್ಯ ಕೀರ್ತಿ ಈ ರಾಮಾನುಜಾಚಾರ್ಯರಿಗೆ ಸೇರಿದೆ. ಇವರು ವೈಷ್ಣವ ಪಂಥಕ್ಕೆ ಸೇರಿದವರಾಗಿದ್ದು ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರವರ್ತಕರಾಗಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಚಾರ್ಯ ತ್ರಯರಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು ಹಾಗೂ ರಾಮಾನುಜಾಚಾರ್ಯರನ್ನು ನಾವು ಕಾಣುತ್ತೇವೆ. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರವರ್ತಕರಾಗಿದ್ದು ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಅನುಸರಿಸಿದರೆ, ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಅನುಸರಿಸಿ ಪ್ರವರ್ತಿಸಿದವರಾಗಿದ್ದಾರೆ. ಒಂದು ವೇಳೆ ನೀವು ಹೈದರಾಬಾದ್ ಕಡೆ ಬಂದರೆ ದಯವಿಟ್ಟು ಈ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಸಮಾನತೆಯ ಮೂರ್ತಿಯಾದ ಶ್ರೀ ರಾಮಾನುಜಾಚಾರ್ಯರ ಮೂರ್ತಿ ಬಳಿ ಒಮ್ಮೆ ಭೇಟಿ ಕೊಡಿ. ಜೀವನದಲ್ಲಿ ಒಂದು ಸಲ ಆದರೂ ನೋಡಬೇಕಾದಂತಹ ಮೂರ್ತಿ ಶ್ರೀ ರಾಮಾನುಜಾಚಾರ್ಯರದು. ತುಂಬ ಚೆನ್ನಾಗಿ ನಿರ್ಮಾಣ ಮಾಡಿದರೆ ಇಡೀ ನಾವು ವಿಷ್ಣು ಲೋಕಕ್ಕೆ ಹೋದಂತೆ ಭಾಸವಾಗುತ್ತದೆ. ನಾವು ಮಡ್ರಾಸಿಗೆ ಸೇರಿದವರಾಗಿದ್ದರೂ ಕರ್ನಾಟಕಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಹೊಯ್ಸಳ ರಾಜ್ಯದ ರಾಜನಾಗಿದ್ದ ಬಿಟ್ಟಿದೇವ ಅವರು ಜೈನ ಪಂಥಕ್ಕೆ ಸೇರಿದವರಾಗಿರುತ್ತಾರೆ. ಅವರು ರಾಮಾನುಜಾಚಾರ್ಯರ ತತ್ವಗಳನ್ನು ಹೇಳಿ ಅದರಿಂದ ತುಂಬ ಸ್ಫೂರ್ತಿಗೊಂಡು ತಾನು ವೈಷ್ಣವ ಪಂಥಕ್ಕೆ ಸೇರಬೇಕೆಂದು ಕೇಳಿಕೊಂಡಾಗ ಶ್ರೀ ರಾಮಾನುಜಾಚಾರ್ಯರು ಬಿಟ್ಟಿದೇವರನ್ನು ಜೈನ ಪಂಥದಿಂದ ವೈಷ್ಣವ ತತ್ವಕ್ಕೆ ಪರಿವರ್ತನೆ ಮಾಡುತ್ತಾರೆ. ಹೀಗಾಗಿ ಗುರುಗಳ ಸಂಕಲ್ಪದ ಮೇರೆಗೆ ವೈಷ್ಣವ ಪಂಥರಾದ ಬಿಟ್ಟಿದೇವನು ವಿಷ್ಣುವರ್ಧನ ಎನ್ನುವ ಹೆಸರಿನಿಂದ ಖ್ಯಾತನಾಗುತ್ತಾನೆ. ಹಾಗಾಗಿ ಗುರುಕಾಣಿಕೆಯಾಗಿ ಇವನು ರಾಮಾನುಜಾಚಾರ್ಯರಿಗೆ ಪಂಚನಾರಾಯಣ ದೇವಾಲಯಗಳನ್ನು ಕಟ್ಟಿಸಿಕೊಡುತ್ತಾನೆ. ಅದರಲ್ಲಿ ಹಲವು ಯಾವುವೆಂದರೆ ಬೇಲೂರಿನ ಚನ್ನಕೇಶವ ದೇವಾಲಯ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ಶ್ರೀ ಮಹಾವಿಷ್ಣುವಿನ ಹಾಗೂ ಆಚಾರ್ಯ ಶ್ರೀ ರಾಮಾನುಜಾಚಾರ್ಯರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ನೆಲೆಸಿರಲಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.